ಯಾದಗಿರಿ ಜಿಲ್ಲೆಯ ಅಂಗನವಾಡಿಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಮಕ್ಕಳಿಗೆ ಅನ್ನಪ್ರಾಶನ, ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಸೇರಿದಂತೆ ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರಲ್ಲಿ ಪೌಷ್ಟಿಕಾಂಶ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ಇದೇ ವೇಳೆ ಗರ್ಭಿಣಿಯರಿಗೆ ಹಾಗೂ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಗರ್ಭಿಣಿಯರಿಗೆ ಸಾಂಸ್ಕೃತಿಕವಾಗಿ ಸೀಮಂತ ಕಾರ್ಯಕ್ರಮ ನಡೆಸಿ ಆಹಾರ, ತಿಂಡಿ, ತಿನಿಸುಗಳನ್ನು ನೀಡಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ಅಂಬಿಕಾ ಅಂಗನವಾಡಿ ಕೇಂದ್ರಗಳಲ್ಲಿ ಪೌಷ್ಟಿಕ ಆಹಾರ ಪದಾರ್ಥ ನೀಡುತ್ತಿದ್ದು ತಾಯಿ ಮತ್ತು ಮಕ್ಕಳಿಗೆ ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಎಂದರು. ಸೀಮಂತ ಕಾರ್ಯಕ್ರಮ ಮಾಡ್ತಾರೆ, ಮತ್ತೆ ಪೋಷಕಾಂಶಗಳು ಹೆಂಗ್ ತಿನ್ಬೇಕು, ಕಾಳು ಯಾವ ಥರ ತಿನ್ಬೇಕು, ಊಟ ಯಾವ ಥರ ಮಾಡ್ಬೇಕು, ರಕ್ತಹೀನತೆ, ಕಿಶೋರಿಯರದು ಎಲ್ಲ ಪ್ರಾಬ್ಲಮ್ ಇದ್ರೆ ಎಲ್ಲಾನು ಹೇಳ್ಕೊತೀವ್ರಿ. ಮತ್ತೆ ನಮಗೆ ಬಡವರು ಇದ್ರೆ ಕೊಂಡ್ಕೊಳ್ಳಾರ್ದಂದ್ರೆ ಇದು ಗೌರ್ಮೆಂಟ್ ಲೈಸೆನ್ಸ್ ನಮ್ಗೆ ಸೌಲಭ್ಯ ಆಗ್ಯದ. ಮತ್ತು ಮಕ್ಕಳಿಗೆ ಮಾಸಿಕ ಸಭೆಯಿಂದ ಎಲ್ಲ ತತ್ತಿ ಆಹಾರ, ಕಾಳು ಕಡಿ ಎಲ್ಲ ಹಾಲು ಯಾವ ಥರ ತಿನ್ನಿಸ್ಬೇಕು, 6 ತಿಂಗಳ ಮಕ್ಕಳಿಗೆ ಹಾಲು ಕುಡಿಸೋದು, ತಾಯಂದಿರಿಗೆ ಯಾವ ಥರ ಹೇಳ್ಬೇಕು, ಎಲ್ಲ ಥರ ನಮ್ಗೆ ಹೇಳ್ತಾರೆ. ಭಾಳ ಹೆಲ್ಪ್ ಆಗ್ಯದ. ಮತ್ತೋರ್ವ ಫಲಾನುಭವಿ ಸ್ವಾತಿ ಕೇಂದ್ರ ಸರ್ಕಾರ ಗರ್ಭಿಣಿಯರ ಅಪೌಷ್ಟಿಕತೆ ನಿವಾರಣೆಗೆ ಹಲವು ಯೋಜನೆಗಳನ್ನು ಜಾರಿ ಮಾಡಿದ್ದು ಎಲ್ಲರೂ ಈ ಯೋಜನೆಯ ಲಾಭ ಪಡೆಯಬೇಕೆಂದು ತಿಳಿಸಿದರು. ಪೋಷಣ ಮಾಸಾಚರಣೆ ಅಂದ್ರೆ ಭಾರತ ಸರ್ಕಾರದ ಒಂದು ಮಹತ್ವಪೂರ್ಣ ಕಾರ್ಯಕ್ರಮವಾಗಿದ್ದು ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು, ಕಿಶೋರಿಯರು, ಮಕ್ಕಳು ಎಲ್ಲರಿಗೂ ಸಹಾಯ ಮಾಡಕ್ಕೆ ಪೋಷಣ ಕಾರ್ಯಕ್ರಮ ಹೊಂದೇರ್ರಿ. ಅಂಗನವಾಡಿ ಪ್ರತಿ ತಿಂಗಳು ಸೆಪ್ಟೆಂಬರ್ 30 ದಿನ ಸತತವಾಗಿ ಪೋಷಣ ಕಾರ್ಯಕ್ರಮ ಮಾಡ್ತಾರೆ, ಮಾಸಾಚರಣೆ ಮಾಡ್ತಾರ್ರಿ. ಫಲಾನುಭವಿ ಹುಲಿಗೆಮ್ಮ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಡಿ 5,000 ರೂಪಾಯಿ ದೊರೆಯುತ್ತಿದ್ದು ಆರ್ಥಿಕವಾಗಿ ಅನುಕೂಲವಾಗಿದೆ ಎಂದು ಹೇಳಿದರು. ಗರ್ಭಿಣಿ ಇದ್ದಾಗ ಅಲ್ಲೇ ಊಟ ಮಾಡಿ ಬರ್ತಿದ್ದೀವಿ. ಡೆಲಿವರಿ ಆದ ಟೈಮ್ನಾಗೆ ನಮ್ಗೆ ಮನೆಗೆ ಊಟ ಕಳಿಸ್ತಾರ್ರಿ. ಮತ್ತೆ ಕಾಳು ಕಡಿಗಳನ್ನು ಕಳಿಸ್ತಾರ. ಮನೆಗೆ ಕಾಯಿ ಪಲ್ಯ ಮತ್ತೆ ಹಣ್ಣು ಹಂಪಲುಗಳನ್ನು ತಗೊಂಡು ತಿನ್ನೋಕೆ ಸಹಾಯವಾಗುತ್ತದೆ. ಮೆಟ್ಟಿಗೆ ಕಾಳನ್ನು ನೆನೆ ಹಾಕಿಗೆಸಿಂದು ಸ್ವಲ್ಪ ಬಟ್ಟೆಯಲ್ಲಿ ಕಟ್ಟಿಗೆಸಿಂದು ಹಾಕಿ ಇಟ್ಟು ಆಮೇಲೆ ಮುಂಜಾನೆ ಎದ್ರಪಲೆ ಮುಖಗಳನ್ನು ತಕ್ಕೊಂಡ್ಗೆಸಿಂದು ಎದ್ರಪಲೆ ಸ್ವಲ್ಪ ಕಾಳುಗಳನ್ನು ತಿನ್ಬೇಕಂತ ಹೇಳ್ತಾರ್ರಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ವೀರನಗೌಡ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಅಂಗವಾಗಿ ವಿವಿಧ ಇಲಾಖೆಯ ಸಹಯೋಗದೊಂದಿಗೆ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಲ್ಲಿ ಗರ್ಭಿಣಿಯರಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಗರ್ಭಿಣಿ ಫಲಾನುಭವಿಗಳಿಗೆ ರಕ್ತಹೀನತೆ, ಆರೋಗ್ಯ ತಪಾಸಣೆ ಹಾಗೂ ಪೌಷ್ಟಿಕ ಆಹಾರ ವಿತರಿಸಲಾಗುತ್ತಿದೆ ಎಂದರು. ಒಟ್ಟಾರೆ ರಾಷ್ಟ್ರದೆಲ್ಲೆಡೆ ಯೋಜನೆಯ ಲಾಭ ಪಡೆಯಬೇಕೆಂದು ಜಾಗೃತಿ ಮೂಡಿಸಲಾಗುತ್ತಿದ್ದು ರಾಷ್ಟ್ರೀಯ ಪೋಷಣ್ ಅಭಿಯಾನ ಯಶಸ್ವಿಗೆ ಸರ್ಕಾರ ಶ್ರಮಿಸುತ್ತಿದೆ.